ಜೊತೆಯಲ್ಲಿದ್ದಂತಹ ಆಪ್ತ ಸ್ನೇಹಿತನಿಂದಲೇ ರಾಬರಿ ನಡೆದಿದೆ. ಗೆಳೆಯನ ಹಣ ನೋಡಿ ಕ್ಷಣಾರ್ಧದಲ್ಲೇ ರಾಬರಿ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಶಯಾನ್ ಶೆಟ್ಟಿ ಎಂಬಾತನ ಬಳಿ ಇದ್ದ ಹಣ ಕಿತ್ತು ಎಸ್ಕೇಪ್ ಆಗಿರುವಂಥದ್ದು. ಜೊತೆಯಲ್ಲಿದ್ದಂತಹ ಆಪ್ತ ಸ್ನೇಹಿತ ಇವನೇ ರಾಬರಿ ಮಾಡಿರುವಂಥದ್ದು. ಗೆಳೆಯನ ಹಣ ನೋಡಿ ಇವನ ನಿಯತ್ತು ಬದಲಾಗ್ಬಿಟ್ಟು ರಾಬರಿ ಮಾಡಿ ಕ್ಷಣಾರ್ಧದಲ್ಲೇ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ಶಯಾನ್ ಶೆಟ್ಟಿ ಎಂಬಾತನ ಬಳಿ ಇದ್ದಂತ ಹಣ ಕಿತ್ಕೊಂಡು ಎಸ್ಕೇಪ್ ಆಗಿರುವಂಥದ್ದು. ಅಡಿಗೆ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಿದ್ದ ಶಯಾನ್ ಶೆಟ್ಟಿ ಬ್ಯಾಟರಾಯನಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಶಯಾನ್ ಶೆಟ್ಟಿ ಸ್ನೇಹಿತ ರಾಜೇಂದ್ರ ಎಂಬಾತನಿಂದ ರಾಬರಿ. ಶಯಾನ್ ಊರಿಗೆ ಹಣ ಕಳಿಸಬೇಕು ಅಂತ ಹೇಳಿ ಇಟ್ಟಿದ್ದಂತ 51,000 ಕಳೆದು. ನೋಡಿ, ಫ್ರೆಂಡ್ಸೇ ಈ ತರ ಮಾಡ್ತಾರೆ ಅಂತಂದ್ರೆ ಇನ್ನು ಯಾರಿಗೆ ನಂಬಬೇಕು ಯಾರಿಗೆ ಬಿಡ್ಬೇಕು ಗೊತ್ತಿಲ್ಲ. ನೋಡಿದ್ರೆ ಇವನ ಮುಖ ನೋಡಿದ್ರೆ ಪಾಪ ಅಂತ ಅನಿಸ್ತಾ ಇದೆ. ಚಿಕ್ಕ ಹುಡುಗ ತರ ಕಾಣ್ತಾ ಇದ್ದಾನೆ. ಚಿಕ್ಕ ಹುಡುಗನೇ ಇವನು, ನೋಡಿದ್ರೆ ಪಾಪ ತರ ಕಾಣಿಸ್ತಾ ಇದ್ದಾನೆ. ಆದ್ರೆ ಕಳ್ಳತನ ಮಾಡಿರುವಂಥದ್ದು. ಅದರಲ್ಲಿ ಏನು ಜೊತೆಯಲ್ಲಿದ್ದಂತಹ ಸ್ನೇಹಿತನ ಕಣ್ಣು ನೋಡಿ, ಅಂದ್ರೆ ಅವರ ಹಣ ಇತ್ತಲ್ಲ ಅದನ್ನ ನೋಡಿ ಇವನ್ ನಿಯತ್ತು ಬದಲಾಗ್ಬಿಡುತ್ತೆ. ಅದನ್ನ ನೋಡಿ ಕೂಡಲೇ ಕ್ಷಣದಲ್ಲೇನೆ ಕೇವಲ ಒಂದು ಸ್ವಲ್ಪ ನಿಮಿಷದಲ್ಲೇ ಹಣನ ಕಿತ್ಕೊಂಡು ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ ಪಾಪ. ಅದರಲ್ಲೂ ಕೂಡ ಶಯಾನ್ ಶೆಟ್ಟಿ ಸ್ನೇಹಿತ ರಾಜೇಂದ್ರ ಎಂಬಾತನಿಂದ ಈ ಒಂದು ರಾಬರಿ ನಡೆದಿರುವಂಥದ್ದು. ಸದ್ಯ ಈ ಫೋಟೋದಲ್ಲಿ ನೋಡ್ತಾ ಇರುವಂಥದ್ದು ಶಯಾನ್ ಶೆಟ್ಟಿ. ಹಾಗಾಗಿ ಇವರು ಈ ಹಣವನ್ನ ನಾನು ಊರಿಗೆ ಕಳಿಸ್ಬೇಕು ಅಂತ ಹೇಳಿ ಪಾಪ ಇಟ್ಕೊಂಡಿರ್ತಾನೆ. ಎಲ್ಲೋ ಅಡುಗೆ ಕೆಲಸ ಮಾಡಿಕೊಂಡು ಹೋಟೆಲಲ್ಲಿ ಏನೋ ಒಂದು ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿರ್ತಾನೆ ಪಾಪ. ಅದೆಷ್ಟು ದಿನ ಆಗಿತ್ತೋ ಮನೆಗೆ ಕಾಸು ಕೊಟ್ಟು ಅದು ಏನು ಅವನಿಗೆ ಕಮಿಟ್ಮೆಂಟ್ಸ್ ಇತ್ತೋ ಗೊತ್ತಿಲ್ಲ. 51,000 ಹಣ ಜಮಾ ಮಾಡಿ ಇಟ್ಕೊಂಡಿದ್ರ ಫ್ಯಾಮಿಲಿಗೆ ಕಳಿಸ್ಬೇಕು ಅಂತ ಹೇಳಿ. ಆದರೆ ಸ್ನೇಹಿತನ ಹಣ ದೋಚ್ಕೊಂಡು ಈತ ಫರಾರಿಯಾಗಿದ್ದಾನೆ. ಹೆಸರು ATM ಕಾರ್ಡ್ ಇಲ್ಲದೆ ಮಾಹಿತಿ ಸ್ನೇಹಿತ ರಾಜೇಂದ್ರನಿಗೆ ತಿಳಿಸಿದ್ದ ಶಯಾನ್ ಶೆಟ್ಟಿ. ಹಣದ ವಿಚಾರ ಗೊತ್ತಾಗಿ ರಾಜೇಂದ್ರನಿಂದ ರಾಬರಿ ಪ್ಲಾನ್ ಮಾಡ್ಕೊಂಡಿದ್ದಾನೆ. ಅಂದ್ರೆ ATM ಕಾರ್ಡ್ ಇಲ್ಲ ಅಂತೇಳಿ ಗೊತ್ತಾಗ್ಬಿಟ್ಟಿದೆ ಅವನಿಗೆ. ಹಾಗಾಗಿ ಇನ್ನೇನು ATM ಕಾರ್ಡ್ ಇಲ್ಲ ಅಂತಂದ್ರೆ ಅಲ್ಲಿರುವಂಥ ಕ್ಯಾಶ್ನ ಹೆಂಗಾದ್ರು ಎತ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡಿರ್ತಾನಷ್ಟೇ. ಹೆಂಗಾದ್ರೂ ಒಂದು ದೇಕ್ಕೊಂಡು ಹೋಗ್ಬೇಕಲ್ಲ ಇನ್ನೇನು. ಹಣದ ವಿಚಾರ ಗೊತ್ತಾಗಿ ರಾಜೇಂದ್ರನಿಂದ ರಾಬರಿ ಪ್ಲಾನ್ ಆಗಿದೆ. ತನ್ನ 5 ಜನ ಪುಡಿ ರೌಡಿಗಳ ಜೊತೆ ಬಂದು ಹಣ ದೋಚಿ ಎಸ್ಕೇಪ್ ಆಗಿದ್ದಾನೆ. ಪೊಲೀಸರಿಗೆ ತಿಳಿಸಿದ್ರೆ ಸ್ನೇಹಿತನಿಗೆ ಕೊಲೆ ಮಾಡೋದಾಗಿ ಬೆದರಿಕೆ ಕೂಡ ಹಾಕಿದ್ದಾನಂತೆ. ಇಷ್ಟಿದ್ದಾನೆ, ಇನ್ನೇನ್ ತಾನೇ ಬೆದರಿಕೆ ಹಾಕ್ತಾನೆ ಇವನು. ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿರುವಂತಹ ಶಯಾನ್ ಶೆಟ್ಟಿ FIR ದಾಖಲಿಸಿಕೊಂಡಿದ್ದಾರೆ. ಆರೋಪಿಗಳ ಪತ್ತೆಗೆ ಮುಂದಾಗಿದೆ ಖಾಕಿ. ಪುಡಿ ರೌಡಿಗಳನ್ನ ಕರ್ಕೊಂಡ್ಬಂದು ಧಮಕಿ ಹಾಕ್ಸಿರುವಂತದ್ದು. 5 ಜನ ಪುಡಿ ರೌಡಿಗಳನ್ನ ಕರ್ಕೊಂಡು ಬಂದು ಇವನು ಹಣ ದೋಚ್ಕೊಳ್ತಾನೆ. ಹಣ ದೋಚಿ ತದನಂತರ ಬೆದರಿಕೆ ಹಾಕಿರುವಂಥದ್ದು. ಪುಡಿ ರೌಡಿಗಳನ್ನ ಇಟ್ಕೊಂಡಿರ್ತಾನೆ. ನೋಡಕ್ಕೆ ಒಂದು ಕಡೆ ಶಯಾನ್ ಶೆಟ್ಟಿ, ಈ ಕಡೆ ಇರುವಂಥ ಫೋಟೋ ಅಂದರೆ ಮರೂನ್ ಕಲರ್ ಟೀ ಶರ್ಟ್ ವಿತ್ ವೈಟ್ ಹಾಕಿದಾರಲ್ಲ ಅವರು ಶಯಾನ್ ಶೆಟ್ಟಿ, ಈ ಕಡೆ ಇರುವಂಥದ್ದು ಆರೋಪಿ ರಾಜೇಂದ್ರ. ಇವನ ಮುಖ ನೋಡಿದ್ರೆ ಆರೋಪಿ ತರ ಕಾಣ್ತಾ ಇಲ್ಲ, ಯಾವುದೋ ಸ್ಕೂಲ್ ಹುಡುಗನ ತರ ಕಾಣ್ತಾ ಇದ್ದಾನೆ. ಇವನಿಗೆ ರೌಡಿಗಳು ಬೇರೆ ಕೇಡು. ಹಾಗಾಗಿ 5 ಜನ ಪುಡಿ ರೌಡಿಗಳ ಜೊತೆ ಬಂದು ಇವನು ಕೊಲೆ ಮಾಡಿಲ್ಲ. ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಅದು ಕೂಡ ಮಾಡುವಂತ ಸಾಧ್ಯತೆ ಇದೆ. ಇವಾಗ ಸ್ವಂತ ಫ್ರೆಂಡ್ ಹತ್ರ ಹೋಗಿ ಇವನು ಹಣ ಎಲ್ಲ ಎತ್ಕೊಂಡು ಹೋಗಿದ್ದಾನೆ, ಎಸ್ಕೇಪ್ ಆಗಿದ್ದಾನೆ. ಅದು ಏನು ರೌಡಿಗಳನ್ನ ಕರ್ಕೊಂಡ್ ಬಂದು ಅಂತಂದ್ರೆ ಮುಂದೊಂದು ದಿನ ಇದು ಬೇಕಾದ್ರೂ ಮಾಡ್ತಾರೆ. ಅದಕ್ಕೇನು ಹಿಂದೆಟ್ ಆಗೋದಿಲ್ಲ ಇವರೆಲ್ಲ. ATM ಕಾರ್ಡ್ ಇಲ್ಲ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಶಯಾನ್ ಶೆಟ್ಟಿ ಹತ್ರ ATM ಕಾರ್ಡ್ ಇಲ್ಲ, ಇನ್ನೇನು ಕ್ಯಾಶ್ ಇರುತ್ತೆ ಇವನ ಹತ್ರ ಅಂತ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ಒಂದಷ್ಟು ಜನರನ್ನ ಕರ್ಕೊಂಡ್ ಬಂದು ಹಣ ಎಲ್ಲ ಕಿತ್ಕೊಂಡು ಎಸ್ಕೇಪ್ ಆಗಿದ್ದಾನೆ. ಆ ಟೈಮಲ್ಲಿಗೆ ಪಾಪ ಇವನಿಗೆ ಶಯಾನ್ ಶೆಟ್ಟಿಗೆ ಬೆದರಿಕೆ ಕೂಡ ಹಾಕಿದ್ದಾನೆ, ಧಮಕಿ ಹಾಕಿದ್ದಾನೆ. ಸದ್ಯ ಬ್ಯಾಟರಾಯನಪುರ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಶಯಾನ್ ಶೆಟ್ಟಿ. FIR ದಾಖಲಿಸಿಕೊಂಡು ಆರೋಪಿಗಳು ಎಲ್ಲಿ ಹೋಗಿದ್ದಾರೆ, ಏನಾಯ್ತು ಎಲ್ಲವೂ ಕೂಡ ಇದೀಗ ಪೊಲೀಸರು ಪತ್ತೆ ಹಚ್ಚುತ್ತಾ ಇದ್ದಾರೆ.